ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಇವರು ಜೂನಿಯರ್ ಅಸೋಸಿಯೇಟ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಈ ಅರ್ಜಿಗಳು SC ST ಮತ್ತು OBCಗೆ ಸಂಬಂಧಪಟ್ಟಂಥದ್ದು. ಈ SC ST OBCನಲ್ಲಿ ಏನು ಬ್ಯಾಕ್ಲಾಗ್ ಅಂದರೆ ಹಿಂಬಾಕಿ ಉಳಿದಿರುವಂತಹ ಹುದ್ದೆಗಳಿದೆ ಅವುಗಳನ್ನು ಭರ್ತಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ 1538 ಹುದ್ದೆಗಳು ಹಿಂಬಾಕಿ ಹುದ್ದೆಗಳು ಉಳ್ಕೊಂಡಿದೆ. ಅವುಗಳನ್ನು ಇವರು ಭರ್ತಿ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಳ ಜೂನಿಯರ್ ಅಸೋಸಿಯೇಟ್ಸ್ ಹುದ್ದೆಗೆ ಸಂಬಳ ಸರಿಸುಮಾರು 46,000ವರೆಗೂ ಸಿಗುತ್ತೆ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ಬನ್ನಿ ಕೆಲವೇ ನಿಮಿಷದಲ್ಲಿ ಈ ಉದ್ಯೋಗದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ವಿಡಿಯೋನ ಕಡೆಯವರೆಗೂ ನೋಡಿ. ಈ ಚಾನಲ್ಗೆ ಉದ್ಯೋಗದ ಮಾಹಿತಿ ಕನ್ನಡದಲ್ಲಿ ತರ್ತಿರೋ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತಿಲ್ಲ ಅಂದರೆ ಕೂಡಲೇ ಆ ಕೆಲಸ ಮಾಡಿ. ಇದರಿಂದ ನಿಮಗೆ ನಿರಂತರವಾಗಿ ಉದ್ಯೋಗದ ಮಾಹಿತಿ ಈ ಉದ್ಯೋಗದ ಮಾಹಿತಿಯನ್ನು ತರ್ತಿರೋದು ಐ ಆಮ್ ಫಾರ್ ಕೆರಿಯರ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಈಗ SBIನವ್ರು ಕರೆದಿರುವಂಥ ಜೂನಿಯರ್ ಅಸೋಸಿಯೇಟ್ಸ್ ಹುದ್ದೆ ಇದೆಯಲ್ಲ, SC ST OBCಗೆ ಸಂಬಂಧಪಟ್ಟಂಥದ್ದು, ಹಿಂಬಾಕಿಗೆ ಸಂಬಂಧಪಟ್ಟಂಥದ್ದು. ಇದಕ್ಕೆ ಶೈಕ್ಷಣಿಕ ವಿದ್ಯಾರ್ಹತೆ ಯಾವುದೇ ಪದವಿ ಅಂತ ಅವರು ಹೇಳ್ತಾ ಇದ್ದಾರೆ. ಅಂದರೆ ಇದು ಆರ್ಟ್ಸ್ ಆಗ್ಬೋದು, ಕಾಮರ್ಸು, ಸೈನ್ಸು, ಮ್ಯಾನೇಜ್ಮೆಂಟ್ ಯಾವುದೇ ಆಗಿರಲಿ, ಇಂಜಿನಿಯರಿಂಗ್ ಯಾವುದೇ ಆಗಿರಲಿ, ನೀವು ಅರ್ಹರು ಅನ್ನೋದನ್ನು ಹೇಳ್ತಿದ್ದಾರೆ. ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದು 31/12/2026 ಮೊದಲು ಉತ್ತೀರ್ಣರಾಗಿರಬೇಕು ಅನ್ನೋದನ್ನು ಅವರು ಸ್ಪಷ್ಟಪಡಿಸ್ತಿದ್ದಾರೆ. ಬಹಳ ಮುಖ್ಯವಾಗಿ ಈ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಕೂಡ ಅರ್ಹರು ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಹಾಗಾಗಿ ಈಗ ಯಾರಾದರೂ ಅಂತಿಮ ವರ್ಷದ ವಿದ್ಯಾರ್ಥಿಗಳಿದ್ದರೆ, ಇನ್ನು ನಿಮಗೆ ಪದವಿಯ ಒಂದು ಫಲಿತಾಂಶ ಬರದಲೇ ಇದ್ದರೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ವಯೋಮಿತಿಗೆ ಬಂದಾಗ 20ರಿಂದ 22 ವರ್ಷಗಳು ಅಂತ ಅವರು ಹೇಳ್ತಿದ್ದಾರೆ. 28ರ ನಂತರ ನಿಮ್ಮದು ಏನಾದರೂ ವಯಸ್ಸಾಗಿದ್ದರೆ ಸರ್ಕಾರದ ನಿಯಮದಂತೆ ಸಡಿಲಿಕೆ ಕೂಡ ಸಿಗುತ್ತೆ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನ ಅವರು ಕೊಡ್ತಾ ಇರೋದು 27 ಆಗಸ್ಟ್ 2026. ನೀವು ಆನ್ಲೈನ್ನಲ್ಲೇ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಸೊ ಈ ದಿನವನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ. ಇದಕ್ಕೆ ಮುಂಚಿತವಾಗಿ ಅರ್ಜಿ ಸಲ್ಲಿಸಬೇಕು. ಇಂತಹ ಉದ್ಯೋಗದ ಮಾಹಿತಿಗೆ ನೀವು ಲೈಕ್ ಬಟನ್ ಇನ್ನೂ ಕೊಟ್ಟಿಲ್ವೇ? ಮೊದಲು ಕೊಡಿ ಲೈಕ್ ಬಟನ್. ನಂತರ ಸಂಪೂರ್ಣ ವಿಡಿಯೋ ನೋಡಿದ ನಂತರ ಎಲ್ಲರೊಂದಿಗೆ ಹಂಚಿಕೊಳ್ಳಿ. ವೇತನ ಶ್ರೇಣಿಗೆ ಬಂದರೆ 24,050ರಿಂದ ಮೂಲ ವೇತನ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ HRA DA ಎಲ್ಲ ಸೇರಿದಂಗೆ ಅವರು ಆಲ್ರೆಡಿ ಮೊದಲೇ ಹೇಳಿದ್ದಾರೆ 46,000ವರೆಗೂ ಸಂಬಳ ಸಿಗುತ್ತೆ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ನಮಗೆ ಈಗ ಬೇಕಾಗೋದು ಆಯ್ಕೆ ವಿಧಾನ. ಆಯ್ಕೆನ ಅವರು 2 ರೀತಿಯ ಪರೀಕ್ಷೆ, 2 ಹಂತದ ಪರೀಕ್ಷೆ ಮಾಡ್ತಾರೆ. ಮೊದಲನೇದು ಪೂರ್ವಭಾವಿ ಪರೀಕ್ಷೆ, ಪ್ರಿಲಿಮ್ಸ್ ಅಂತ ಕರೀತಾರೆ. ಎರಡನೇದು ಮುಖ್ಯ ಪರೀಕ್ಷೆ, ಮೇನ್ಸ್ ಎಕ್ಸಾಮ್ಸ್ ಅಂತ ಇರುತ್ತೆ. ಈ ಪೂರ್ವಭಾವಿ ಪರೀಕ್ಷೆ ಏನಿರುತ್ತೆ ಡಿಸ್ಕ್ರಿಪ್ಟಿವ್ ಆಗಿರೋದಿಲ್ಲ, ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಇಲ್ಲಿ 100 ಪ್ರಶ್ನೆಗಳಿರುತ್ತೆ, ಅದಕ್ಕೆ 100 ಅಂಕಗಳಿರುತ್ತೆ. ಹಾಗೂ ಈ 100 ಪ್ರಶ್ನೆಗಳನ್ನು ನೀವು 60 ನಿಮಿಷದಲ್ಲಿ ಉತ್ತರಿಸಬೇಕಾಗಿರುತ್ತೆ. ಇದು ಆನ್ಲೈನ್ನಲ್ಲಿರುತ್ತೆ. ಇಲ್ಲಿ ಅವರ ವಿಷಯ ಯಾವುದ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಅಂದರೆ ಇಂಗ್ಲಿಷ್ ಲ್ಯಾಂಗ್ವೇಜ್, ನ್ಯೂಮರಿಕಲ್ ಎಬಿಲಿಟಿ ಮತ್ತು ರೀಸನಿಂಗ್ ಎಬಿಲಿಟಿ. ಸೊ ಪೂರ್ವಭಾವಿ ಪರೀಕ್ಷೆಯಲ್ಲಿ ಯಾರ್ಯಾರು ಉತ್ತೀರ್ಣರಾಗ್ತಾರೆ ಅವರನ್ನು ಮುಖ್ಯ ಪರೀಕ್ಷೆ ಕರೀತಾರೆ. ಇದು ಕೂಡ ಡಿಸ್ಕ್ರಿಪ್ಟಿವ್ ಇರೋದಿಲ್ಲ, ಆಬ್ಜೆಕ್ಟಿವ್ ಆಗೇ ಇರುತ್ತೆ. ಇಲ್ಲಿ 190 ಪ್ರಶ್ನೆ ಇರುತ್ತೆ, ಇದಕ್ಕೆ 200 ಅಂಕಗಳನ್ನು ಕೊಡ್ತಾರೆ. ಹಾಗೂ ಇದನ್ನು 190 ಪ್ರಶ್ನೆನ 160 ನಿಮಿಷದಲ್ಲಿ ಉತ್ತರಿಸಬೇಕಾಗಿರುತ್ತೆ. ಇದು ಕೂಡ ಆನ್ಲೈನ್ನಲ್ಲೇ ಇರುತ್ತೆ. ಇಲ್ಲಿ ನೋಡಿದ್ರೆ ಜನರಲ್ ಫಿನಾನ್ಷಿಯಲ್ ಅವೇರ್ನೆಸ್, ಜನರಲ್ ಇಂಗ್ಲೀಷ್, ರೀಸನಿಂಗ್ ಎಬಿಲಿಟಿ ಮತ್ತು ಕಂಪ್ಯೂಟರ್ ಆಪ್ಟಿಟ್ಯೂಡ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತೆ 190 ಪ್ರಶ್ನೆಗಳನ್ನು ಕೇಳ್ತೀವಿ ಅಂತ ಅವರು ತಿಳಿಸಿದ್ದಾರೆ. ಮತ್ತೊಂದು ವಿಚಾರ ಅಂತಂದರೆ ಸ್ಥಳೀಯ ಭಾಷಾಜ್ಞಾನ ಪರೀಕ್ಷೆ ಅಂತ ಇರುತ್ತೆ, ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಹೇಳಿ. ಯಾರ್ಯಾರಿಗೆ ಈ ಲೋಕಲ್ ಲ್ಯಾಂಗ್ವೇಜ್ ಅಂತಂದರೆ, ಈಗ ಉದಾಹರಣೆಗೆ ಕರ್ನಾಟಕಕ್ಕೆ ಯಾರು ಅರ್ಜಿ ಸಲ್ಲಿಸ್ತಿರ್ತಾರೆ, ಇಲ್ಲಿನ ಭಾಷೆ ಕನ್ನಡವಾಗಿರುತ್ತೆ. ಸೊ ಕನ್ನಡವನ್ನು ಓದೋದಕ್ಕೆ, ಬರೆಯೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಗೊತ್ತಿರಬೇಕಾಗತ್ತೆ, ಮಾತನಾಡೋದ್ರಿಂದ ಹಿಡಿದು ಎಲ್ಲ.
ಹಾಗಾಗಿ ಅದಕ್ಕೊಂದು ಪರೀಕ್ಷೆ ಕೊಡ್ತಾರೆ. ಆದರೆ ಅಲ್ಲೆಲ್ಲೋ ಒಂದು ಕಡೆ ಎಕ್ಸಂಪ್ಷನ್ಸ್, ವಿನಾಯಿತಿ ಕೂಡ ಇದೆ. ಅದೇನು ಅಂತಂದರೆ 10ನೇ ತರಗತಿಯವರೆಗೂ ಅಥವಾ PUCನಲ್ಲಿ ಎಲ್ಲ ಸ್ಥಳೀಯ ಭಾಷೆಯನ್ನು ತಗೊಂಡು ಓದಿದರೆ ಆಗ ನಿಮಗೆ ಅಲ್ಲಿ ಎಕ್ಸಂಪ್ಷನ್ ಸಿಗುವಂತಹ ಸಾಧ್ಯತೆಗಳು ಇದೆ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಇಲ್ಲಿ ಬರುವಂಥ ಪ್ರಶ್ನೆ, ಪರೀಕ್ಷೆ ಏನು ಮಾಡ್ತಾರೆ ಅವರು, ಪೂರ್ವಭಾವಿ ಪರೀಕ್ಷೆ ಮುಖ್ಯ ಪರೀಕ್ಷೆ ಏನು ಮಾಡ್ತಾರೆ, ಅಲ್ಲಿ ಪರೀಕ್ಷಾ ಮಾಧ್ಯಮ ಏನಿರುತ್ತೆ ಅಂತಂದರೆ ಕನ್ನಡದಲ್ಲೂ ಇರುತ್ತೆ ಪರೀಕ್ಷಾ ಮಾಧ್ಯಮ, ಆಂಗ್ಲ, ಹಿಂದಿ. ಸೊ ಕರ್ನಾಟಕದ ಮಟ್ಟಿಗೆ ಕನ್ನಡ, ಆಂಗ್ಲ ಮತ್ತು ಹಿಂದಿಯಲ್ಲಿ ನೀವು ಪರೀಕ್ಷೆನ ತಗೊಳ್ಬೋದು. ಕೆಲವರಿಗೆ ಪರೀಕ್ಷಾ ಪೂರ್ವ ತರಬೇತಿಯನ್ನು ಹಮ್ಮಿಕೊಂಡಿದ್ದೀವಿ ಅಂತ ಅವರು ಹೇಳ್ತಿದ್ದಾರೆ. ಇದಕ್ಕೆ ನೀವು ಕೂಡಲೇ ಅರ್ಜಿಗಳನ್ನಂತೂ ಸಲ್ಲಿಸಲೇಬೇಕಾಗಿರುತ್ತೆ. ಪರೀಕ್ಷಾ ಕೇಂದ್ರಗಳನ್ನು ಸಂಪೂರ್ಣ ಭಾರತದಲ್ಲಿರುತ್ತೆ, ಹಲವು ರಾಜ್ಯದಲ್ಲಿರುತ್ತೆ. ಕರ್ನಾಟಕದ ಮಟ್ಟಿಗೆ ಬೆಂಗಳೂರು, ಮೈಸೂರು, ಮಂಗಳೂರು, ಶಿವಮೊಗ್ಗ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಮತ್ತು ಕಲಬುರಗಿ ಅಂತ ಹೇಳಿ ಇಡೀ ಕರ್ನಾಟಕದಲ್ಲಿ ಇವರು ಹಮ್ಮಿಕೊಳ್ತಿದ್ದಾರೆ. ಅರ್ಜಿ ಶುಲ್ಕ ಏನಾದರೂ ಇದೆಯಾ ಅಂತಂದರೆ ಖಂಡಿತವಾಗಿಯೂ ಅರ್ಜಿ ಶುಲ್ಕ ಇದೆ. ಆದರೆ ಕೆಲವೊಬ್ಬರಿಗೆ ಮಾತ್ರ ಅದರಿಂದ ವಿನಾಯಿತಿ ಕೂಡ ಇದೆ. ನೀವು ನೋಟಿಫಿಕೇಷನ್ನಲ್ಲಿ ಅದೆಲ್ಲವನ್ನು ನೋಡ್ತೀರಿ. ನನ್ನ ಕಳಕಳಿ ಏನು ಅಂತಂದರೆ, ನೋಟಿಫಿಕೇಷನ್ ಇನ್ನೊಂದು ಅರ್ಧ ನಿಮಿಷದಲ್ಲಿ ನಾನು ಕೊಡ್ತೇನೆ, ಎಲ್ಲಿ ಸಿಗುತ್ತೆ ನೋಟಿಫಿಕೇಷನ್ ಲಿಂಕ್ ಅಂತ. ನೀವು ನೋಟಿಫಿಕೇಷನ್ಗೆ ಹೋದಾಗ ಆ ಲಿಂಕನ್ನಲ್ಲಿ ಓಪನ್ ಮಾಡಿ ನೀವು ಕನಿಷ್ಠ ಅದನ್ನು 2 ಬಾರಿನಾದರೂ ಓದಲೇಬೇಕಾಗಿರುತ್ತೆ. ಆಗ ಓದಿದಾಗ ನಿಮಗೆ ವಿದ್ಯಾರ್ಹತೆಗೆ ಸಂಬಂಧಪಟ್ಟಂತೆ ಮಾಹಿತಿ ಇರುತ್ತೆ, ವಯಸ್ಸಿನ ಸಂಬಂಧಪಟ್ಟಂತೆ ಸಡಿಲಿಕೆ ಅದಕ್ಕೆ ಸಂಬಂಧಪಟ್ಟಂತೆ, ಮೀಸಲಾತಿ ಬಹಳ ಮುಖ್ಯ, ಮೀಸಲಾತಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಇದಂತೂ ಬಹಳ ಮುಖ್ಯ ಇರುತ್ತೆ. ಹೌ ಟು ಅಪ್ಲೈ ಅಂತ ಹೇಳಿ ಅಪ್ಲೈ ಪ್ರೊಸೀಜರ್ ಇರುತ್ತೆ, ಅದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಪರೀಕ್ಷಾ ದಿನಾಂಕ, ಹೀಗೆ 16 ವಿಚಾರಗಳ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಹಾಗಾಗಿ ನೀವು ನೋಟಿಫಿಕೇಷನ್ನ 2 ಸರಿನಾದರೂ ಓದಲೇಬೇಕಾಗಿರುತ್ತೆ. ಇನ್ನು ನಿಮಗೆ ನೋಟಿಫಿಕೇಷನ್ ಲಿಂಕು, ವೆಬ್ಸೈಟ್ ಲಿಂಕು, ಆನ್ಲೈನ್ ಅಪ್ಲಿಕೇಶನ್ ಲಿಂಕು, ಹೀಗೆ 16 ಮಾಹಿತಿಗಳು ಬೇಕಾಗಿರುತ್ತೆ. ಅದೆಲ್ಲವನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ, ವಿವರಣೆ ನೀಡುವಂತಹ ಜಾಗ ಅದು ಎಲ್ಲಿ ಸಿಗುತ್ತೆ ಅಂದರೆ, ನೀವು ಲಿಂಕ್ ಮುಖೇನವೇ ಈ ವಿಡಿಯೋನ ಲಿಂಕ್ ಮುಖೇನವೇ ನೋಡಿದಾಗ ಮಾತ್ರ ವಿಡಿಯೋ ಕೆಳಗಡೆ ನಿಮಗೆ ಆ ಡಿಸ್ಕ್ರಿಪ್ಷನ್ ಬಾಕ್ಸು, ವಿವರಣೆ ನೀಡುವಂಥ ಜಾಗ ಕಾಣಿಸುತ್ತೆ. ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ಆ ಲಿಂಕಿನಲ್ಲಿ ಹೋಗಿ ಎಲ್ಲವನ್ನು ನೋಡಿ ಅರ್ಥೈಸ್ಕೊಂಡು ನೀವು ಅರ್ಹರಿದ್ದರೆ ಕೂಡಲೇ ಅರ್ಜಿಗಳನ್ನು ಸಲ್ಲಿಸಿ. ಈ ಮಾಹಿತಿಯನ್ನು ನಿಮಗೆ ತಂದದ್ದು IM ಫಾರ್ ಕೆರಿಯರ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಇಲ್ಲಿಯವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತಿಲ್ಲ ಅಂದರೆ ಕೂಡಲೇ ನೋಟಿಫಿಕೇಷನ್ ಬೆಲ್ ಒತ್ತಿ. ಇದರಿಂದ ನಿಮಗೆ ನಿರಂತರವಾಗಿ ಉದ್ಯೋಗದ ಮಾಹಿತಿ ಸಿಗುತ್ತೆ. ಈ ವಿಡಿಯೋಗೆ, ಉದ್ಯೋಗದ ಮಾಹಿತಿ ಕನ್ನಡದಲ್ಲಿರುವ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಟ್ಟು ಎಲ್ಲರೊಂದಿಗೆ ಹಂಚಿಕೊಳ್ಳಿ.